ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. 15,000 ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಯಾವಾಗ ಲೇಟೆಸ್ಟ್ ಮಾಹಿತಿ ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ನಿಮಗೆ ಗೊತ್ತಿರೋಗೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡೋದು 15,000 ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಒಟ್ಟು 15,000 ಶಿಕ್ಷಕರು. ಅಲ್ಲಿ ನೀವು ಗ್ಯಾಪ್ ಇಟ್ಕೊಳ್ಳಿ, ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕೆಲವು PU ಕಾಲೇಜುಗಳಲ್ಲಿ ಕೂಡ ಮಾಡ್ತೀವಿ ಅಂತ. ಅವರು ಬರೀ ಶಿಕ್ಷಕರ ಅಂತ ಹೇಳ್ತಲ್ಲ, ಶಾಲಾ ಕಾಲೇಜುಗಳಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ನಿಮಗೆ ಅಪ್ ಟು PUC ವರೆಗೂ ನಿಮ್ಗೆ ನೇಮಕಾತಿ ಕೂಡ ಮಾಡ್ತಾರೆ. 15,000 ನೇಮಕಾತಿ. ಈಗ ಪ್ರಾಕ್ಟಿಕಲ್ ನಿಮಗೆ ಮುಂಬರುವ ನೇಮಕಾತಿ ನಿಮಗೆ ಗೊತ್ತಿರುವಾಗ 56,000 ಹೆಚ್ಚು ಹುದ್ದೆಗಳನ್ನ ನಿಮಗೆ 30 ದಿನಗಳಲ್ಲಿ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಕಡಿಮೆ ಲೈಕ್ ನಿಮ್ಮ ಟೀಚರ್ಸ್ ಕಡಿಮೆ ಇದೆ. ಅದರಲ್ಲಿ ಯಾವ್ದು HK ನಾನ್ HK ಎಷ್ಟು ಅಂತ ಹೇಳಿ ನಿಮಗೆ ಆಲ್ರೆಡಿ ನಿಮಗೆ ಮಾಹಿತಿ ಬಿಡ್ಬೇಕಾಗುತ್ತೆ. ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ನೋಟಿಫಿಕೇಶನ್ ನಾವು ಶೀಘ್ರದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನೊಂದು 2 ವಾರ ನೆಕ್ಸ್ಟ್ ಸೆಕೆಂಡ್ ವೀಕ್ ಅಲ್ಲೇ ನಾವು ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳಿ ಕೆಲವೊಂದು ಮಾಹಿತಿ ಹೇಳ್ತಾ ಇದ್ದಾರೆ. ಅದನ್ನು ಕಾಯಬೇಕು. ಬಟ್ 15,000 ನೇಮಕಾತಿ ಸದ್ಯದ ಮಟ್ಟಿಗೆ ಆಗೋ ಸಾಧ್ಯತೆ ಕಡಿಮೆ. ಬಿಕಾಸ್ ಯಾಕೆ ಅಂದ್ರೆ ಲೈಕ್ ಈಗ ಮಾರ್ಚ್ನಲ್ಲಿ ಮಾಡ್ತಾ ಇರೋದು ಅದು ಬೇರೆ. 56,000 ಹುದ್ದೆ, 56,000 ನೇರ ನೇಮಕಾತಿ ಮಾಡ್ತಾ ಇದ್ದಾರೆ 30 ದಿನಗಳಲ್ಲಿ. ಬಿಕಾಸ್ ಅದು ಸರ್ಕಾರಕ್ಕೆ ತೀವ್ರ ಮುಜುಗರ ಆದ ಕಾರಣ ಅದರ ನೇಮಕಾತಿನ ಮಾಡ್ತಾ ಇದ್ದಾರೆ. ಈಗ ಒಟ್ಟು 15,000 ಶಿಕ್ಷಕರ ನೇಮಕಾತಿ ಪೆಂಡಿಂಗ್ ಇದೆ. ನೋಟಿಫಿಕೇಶನ್ ಯಾವಾಗ ಆಗ್ಬೋದು ಲೇಟೆಸ್ಟ್ ಮಾಹಿತಿ ನೋಡೋದಾದ್ರೆ, ಶಿಕ್ಷಣ ಇಲಾಖೆ ಅಧಿಕೃತ ನೋಟಿಫಿಕೇಶನ್ ಬಂದ್ರೆ 2026 ಈ ವರ್ಷ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರಬಹುದು ಅಂತ ನಿರೀಕ್ಷೆ ಇದೆ. ಇನ್ನು ಅಫಿಷಿಯಲ್ ಆಗಿ ಇಲಾಖೆಯಿಂದ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಬಟ್ ನೋಟಿಫಿಕೇಶನ್ ಬಂದ್ಬಿಟ್ಟು 2026 ಈ ವರ್ಷ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಿಮಗೆ ಬರುವ ಸಾಧ್ಯತೆ ಕೂಡ ಇದಾವೆ ಅಂತ ಹೇಳಿ, ನಿರೀಕ್ಷೆ ಕೂಡ ಇದಾವೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ನಿಮಗೆ ಗೊತ್ತಿರೋಗೆ ಹೊಸ ಬದಲಾವಣೆ ಕೂಡ ನಿಮಗೆ ಗೊತ್ತಿದೆ ಅನ್ಕೋತೀನಿ. ನೇಮಕಾತಿ ಪ್ರಕ್ರಿಯೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕೂಡ ಆಗುತ್ತೆ CT ಮುಖಾಂತರ. ಇನ್ನು ಕೆಲವೊಂದಕ್ಕೆ TT ಕಡ್ಡಾಯ. HSTR ಗೆ ನಿಮಗೆ TT ಕಡ್ಡಾಯನ ಲೈಕ್ PG ಕಡ್ಡಾಯ ಅಂತ ಹೇಳಿ ಕ್ಲಾರಿಟಿ ಇಲ್ಲ. ಬಟ್ ಬೇರೆದಕ್ಕೆಲ್ಲ ನಿಮಗೆ ಕ್ಲಾರಿಟಿ ಇದೆ. ಇಲ್ಲಿ ಯಾವ ನಿಯಮ ಇರುತ್ತೆ ಅಂದ್ರೆ 90% ಎಕ್ಸಾಮ್ ಪ್ಲಸ್ TT ಇರುತ್ತೆ, 10% ಡಿಗ್ರಿ ಮಾರ್ಕ್ಸ್ ಇರುತ್ತೆ. ಅಲ್ಲಿ ನಿಮಗೆ ಹೊಸ ನಿಯಮ ನಿಮಗೆ ಮಹತ್ವ ಇರುತ್ತೆ. ಅದರಲ್ಲಿ ನಿಮಗೆ ಗೊತ್ತಿದೆ ಯಾವ ರೀತಿ ಬ್ಯಾಕಪ್ಸ್ ರಿಮೂವ್ ಮಾಡಿ ಯಾವ ರೀತಿ ಹೊಸದಾಗಿ ಕೂಡ ಮಾಡಿದ್ದಾರೆ ಅಂತ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನೀವು ಹೆಚ್ಚು CETಗೆ ಒತ್ತು ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಒಂದು ಹೊಸ ಹುರುಪು ಬಂದಿದೆ ಅಭ್ಯರ್ಥಿಗಳಲ್ಲಿ. ಬಿಕಾಸ್ ಯಾಕೆ ಅಂದ್ರೆ ಈ ಹಿಂದೆ ಇರೋ ಬ್ಯಾಕಪ್ಸ್ ಇರೋ ಕಾರಣ ಸಾಕಷ್ಟು ತೊಂದರೆ ಕೂಡ ಆಗ್ತಿತ್ತು, ಸಮಸ್ಯೆ ಕೂಡ ಆಗ್ತಿತ್ತು. ಈಗ ಆ ರೀತಿ ಇಲ್ಲ. 90% ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಪ್ಲಸ್ TT, 10% ಡಿಗ್ರಿ ಅಕಾಡೆಮಿಕ್ ಮಾರ್ಕ್ಸ್ ಇದೆ. ಈ ಹೊಸ ನಿಯಮದಿಂದ ಪರೀಕ್ಷೆಗೆ ಹೆಚ್ಚು ಮಹತ್ವ ಕೂಡ ಸಿಗುತ್ತೆ. ಆಕಾಂಕ್ಷಿಗಳು ಆರಾಮಾಗಿ ಟ್ರೈ ಕೂಡ ಮಾಡಬಹುದು. ನೀವು ಅಫಿಷಿಯಲ್ ವೆಬ್ಸೈಟ್ ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನೇಮಕಾತಿ ಹೊಸ ಪ್ರಕ್ರಿಯೆ ಆಗಿದೆ. ಶಿಕ್ಷಕರ ಕೊರತೆ ಇದೆ, ಗೊಂದಲ ಇತ್ತು. ಆ ನಿಟ್ಟಿನಲ್ಲಿ 15,000 ನೇಮಕಾತಿ ಕೂಡ ಮಾಡಿದ್ದಾರೆ, ಲೈಕ್ ಘೋಷಣೆ ಕೂಡ ಮಾಡಿದ್ದಾರೆ. ಬಟ್ ಈಗ ಏನಂದ್ರೆ ಮೇನ್ ಥಿಂಗ್ ಈಗ 53,000 ಅಷ್ಟೇ ಈಗ ಆಗಿರೋದು. ಅದರಲ್ಲಿ ನಿಮಗೆ ಯಾವ್ಯಾವ ಹುದ್ದೆಗಳು ಏನು ಅಂತ ಹೇಳಿ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಆದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸರ್ಕಾರ ಹೇಳ್ಬಿಟ್ಟಿದ್ದಾರೆ ನಾವು ಹೆಚ್ಚು ನಾನ್ HK ನಾವು ಒತ್ತು ಕೊಡ್ತಿದೀವಿ ಅಂತ. ಬಟ್ ನಾನ್ HK ಅವರಿಗೆ ಆತಂಕ ಕೂಡ ಆಗಿದೆ. HSTR ಅವರಿಗೂ ಕೂಡ ಆತಂಕ ಕೂಡ ಆಗಿದೆ. 15,000ದಲ್ಲಿ ನಿಮಗೆ HSTR ಕೂಡ ಇನ್ಕ್ಲೂಡ್ ಆಗುತ್ತದೆ ಅಂತ ಹೇಳಿ ಒಂದು ಅಫಿಷಿಯಲ್ ಮಾಹಿತಿಗಳು ಕೂಡ ಕೆಲವೊಂದು ಬರ್ತಾ ಇದ್ದಾವೆ, ರಿಪೋರ್ಟ್ಸ್ಗಳು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.